ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ. ಇವತ್ತು ಮಾರ್ನಿಂಗ್ ವ್ಲಾಗ್ಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒನ್ ಡೇ ಮಾರ್ನಿಂಗ್ ನನ್ನ ಮಗನಿಗೆ 4:30ಗೆ ಎಬ್ಬಿಸ್ಬಿಟ್ಟು ಓದೋಕ್ಕೆ ಕೂತವನು. ಸೊ ನನ್ನ ಕೆಲಸ ನಾನು ಪ್ರಾರಂಭ ಮಾಡಿದೆ. ಹಾಗೆ ಸ್ನೇಹಿತರೆ, ಮೊನ್ನೆ ನಿಮಗೆ ಹೆಸರು ಕಾಳು ನೆನೆಸಿ ತೋರಿಸಿದೆ ನೋಡಿ. ಹೆಸರು ಕಾಳನ್ನ ಈ ರೀತಿ ನೀವು ಒಂದು ಪುಟ್ಟಿಲಿ ಹಾಕಿ ಟೈಟಾಗಿ ಬಿಗಿಯಾಗಿ ಪಾತ್ರೆನ ಮುಚ್ಚಿಟ್ಬಿಡಿ. ಎಷ್ಟು ನೀಟಾಗಿ ಮೊಳಕೆ ಬರುತ್ತೆ. ನೀವೇನು ಬಟ್ಟೆಯಲ್ಲೇ ಕಟ್ಟಬೇಕಂತಿಲ್ಲ ಅಥವಾ ಬೇರೆ ಬಾಕ್ಸಲ್ಲಿ ಹಾಕಿಡಬೇಕಂತಿಲ್ಲ. ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ. ಈಗ ನೀವೇ ನೋಡಿದ್ರೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹೀರೆಕಾಯಿ ತಾಲಿಪಟ್ಟಿಗೆ ಹೀರೆಕಾಯಿನ ಚೆನ್ನಾಗಿ ತೊಳೆದು ಆಮೇಲೆ ಅದನ್ನ ತುರಿದು ರೆಡಿ ಮಾಡಿಟ್ಕೊಂಡ್ರೆ, ಅದಕ್ಕೆ ನಾವು ಬೇಕಾಗಿರ್ತಕ್ಕಂಥವು ಏನೇನು ವಸ್ತುಗಳು ಬೇಕು ನೋಡಿ. ಆನಿಯನ್ನು, ಮೆಂತ್ಯ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡೆ, ಆಮೇಲೆ ಸಬ್ಬಸ್ಗೆ ಸೊಪ್ಪು ಸ್ವಲ್ಪ, ಮತ್ತು ಆನಿಯನ್ನು. ನೀವು ಆನಿಯನ್ ಎಷ್ಟು ಹಾಕ್ಕೊಂಡ್ರೂ ಚೆನ್ನಾಗಿ ತುಂಬ ರುಚಿ ಬರುತ್ತೆ. ಈರುಳ್ಳಿನ ನಾವು ಜಾಸ್ತಿ ಹಾಕ್ಕೊಂಡಷ್ಟು ತಾಲಿಪಟ್ಟು ತುಂಬ ರುಚಿ ಬರುತ್ತೆ. ಸೊ ಹಾಗಾಗಿ ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಳಿ, 2-3 ಸೊ ಹಾಕ್ಕೊಂಡು ಚೆನ್ನಾಗಿ ಇದಕ್ಕೆ ಕಲಿಸ್ಕೋಬೇಕಾಗತ್ತೆ. ಮತ್ತು ಇದಕ್ಕೆ ನಾವು ಬೇಕಾಗಿರ್ತಕ್ಕಂಥದ್ದು ಹಸಿಮೆಣಸಿಕಾಯಿ ಪೇಸ್ಟ್ನ ಹಾಕ್ಕೊಳ್ಳಿ. ಖಾರ ಸ್ವಲ್ಪ ಚೆನ್ನಾಗಿದ್ರೇ ರುಚಿಯಾಗುತ್ತೆ. ಬೇಡ ನಮಗೆ ಖಾರ ಇಷ್ಟ ಆಗಲ್ಲ, 1 ಸ್ಪೂನ್ ಹಾಕ್ಕೊಳ್ಳಿ. ಇಲ್ಲ ಖಾರ ಬೇಕು ಅಂದರೆ 2-3 ಸ್ಪೂನ್ ಹಾಕ್ಕೋಬೋದು. ಅದಕ್ಕೆ ತಕ್ಕನ ಹಾಗೆ ನೀವು ಜೀರಿಗೆನ ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ಇಲ್ಲಿ ನಾವು ಖಾರ ತಿಂದಿರ್ತೀವಿ ಅಂದಾಗ ತಂಪಿಗೆ, ದೇಹಕ್ಕೆ ತಂಪು ಕೊಡೋಕ್ಕೆ ಜೀರಿಗೆನ ಕಂಪಲ್ಸರಿ ಹಾಕ್ಕೋಬೇಕು. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಜೀರಿಗೆ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು. ಇದೆಲ್ಲ ಹಾಕ್ಕೊಂಡು ನಾವು ತಾಲಿಪಟ್ಟಿಗೆ ಒಂದೇ ಹಿಟ್ಟಲ್ಲಾದರೂ ಮಾಡ್ಬೋದು, ಅಥವಾ ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು. ಒಂದೇ ಹಿಟ್ಟು ಅಂದರೆ ಜೋಳದ ಹಿಟ್ಟು ಅಥವಾ ಅಕ್ಕಿ ಹಿಟ್ಟಲ್ಲಿ ಮಾಡ್ಬೋದು, ಇಲ್ಲ ಎಲ್ಲ ಹಿಟ್ಟು. ಇವತ್ತು ನಾನು ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡಿ ನಿಮಗೆ ತಾಲಿಪಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಜೋಳದ ಹಿಟ್ಟು ಹಾಕ್ಕೊಂಡಿದ್ದೀನಿ, ಆಮೇಲೆ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟು. ಸೊ ಅಕ್ಕಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿಯೇ. ಸೊ ಇದೆಲ್ಲ ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕು. ತುಂಬ ಮೆತ್ತಗೂ ಆಗಬಾರ್ದು ಮತ್ತು ತುಂಬ ಗಟ್ಟಿನೂ ಆಗಬಾರ್ದು, ಸಾಫ್ಟಾಗಿರಲಿ. ತಟ್ಟೋಕ್ಕೆ ನಿಮಗೆ ಚೆನ್ನಾಗಿ ಬರಬೇಕು. ಸೊ ಕೆಲವರು ತಟ್ಟೋದನ್ನು ಪೇಪರಲ್ಲೋ ಅಥವಾ ಎಣ್ಣೆ ಪೇಪರಲ್ಲೋ ಬಟ್ರ್ ಪೇಪರ್ ಮೇಲೆ, ಹೇಗಾದರೂ ನಿಮ್ಮ ಅನುಕೂಲ. ನಾನಂತೂ ಯಾವತ್ತೂ ಬಟ್ಟೆ ಮೇಲೆ ತಟ್ಟೋದು. ಒಳ್ಳೆ ಒಂದು ಕಾಟನ್ ಬಟ್ಟೆ, ನಮ್ಮದು ವೇಲ್ ಇರುತ್ತಲ್ಲ, ಕಾಟನ್ ವೇಲ್, ಆ ಥರದ್ದಾಗಲಿ, ಅಥವಾ ಬನಿಯನ್ ಬಟ್ಟೆ ಆಗಲಿ, ಅಥವಾ ವೈಟ್ ಕಾಟನ್ ಬಟ್ಟೆ. ಸೊ ಯಾವುದಾದ್ರೂ ಉಪಯೋಗಿಸ್ಕೊಳ್ಳಿ. ಚೆನ್ನಾಗಿರೋದು, ಕ್ಲೀನಾಗಿರೋದನ್ನು ನಾವು ಬಳಸ್ಕೊಂಡ್ರೆ ತಾಲಿಪಟ್ಟು ತುಂಬ ನೀಟಾಗಿ ಬರುತ್ತೆ. ಮತ್ತು ಎಷ್ಟು ತೆಳುವಾದರೂ ತಾಲಿಪಟ್ಟು ತಟ್ಕೋಬೋದು. ಹಾಗಾಗಿ ಬಟ್ಟೆ ಮೇಲೆ ತಟ್ಟಿದ್ರೇ ತುಂಬ ಚೆನ್ನಾಗಿರುತ್ತೆ. ಸೊ ಅದು ನಿಮ್ಮ ಇಷ್ಟ. ನೆಕ್ಸ್ಟ್ ಬಂದು ನಿಮಗೆ ತಾಲಿಪಟ್ಟೆಲ್ಲ ರೆಡಿಯಾಗಿ ತಿಂದಾದಮೇಲೆ ಮಧ್ಯಾಹ್ನಕ್ಕೆ ಬರೀ ಜಾಬ್ ಸರ್ಚಿಂಗ್ ಮಾಡಿದೆ. ಯಾಕೆಂದರೆ ಯೂಟ್ಯೂಬ್ ನೆಚ್ಕೊಂಡು ಕೂತ್ರೆ ಆಗ್ತಾಯಿಲ್ಲ. ಸೊ ಹಾಗಾಗಿ ಹೇಗೂ ನಂದು ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅಂದರೆ ತುಂಬ ವೀಕ್ ಆಗಿದೆ, ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿ. ಸೊ ಒಂದು 3 ಮಂತ್ಸ್ ಮನೇಲಿದ್ದೀನಿ. ಈ 3 ಮಂತ್ಸ್ ಮನೇಲಿರೋದು ಎಷ್ಟು ಕಷ್ಟ ಅಂದರೆ, ನಾವು ಹೊರಗಡೆ ವರ್ಕ್ ಮಾಡಿಬಿಟ್ಟು ಮನೇಲಿರೋದು ತುಂಬ ಕಷ್ಟ ಆಗುತ್ತೆ. ಸೊ ಮೊದಲಿಂದ ಮನೇಲಿದ್ದರೆ ಏನು ತೊಂದರೆ ಅನಿಸೋದಿಲ್ವೇನೋ, ಬಟ್ ಇವಾಗಂತೂ ಮನೇಲಿರ್ತೀವಲ್ಲ, ಏನು ಮಾಡಬೇಕು ಏನು ಬಿಡಬೇಕು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇವತ್ತು ಹೇಗಾದರೂ ಮಾಡಿ ಒಂದಿಷ್ಟು ಜಾಬ್ ಆದರೂ ಹುಡ್ಕೋಣ ಅಂತ ಹೊರಗಡೆ ರೆಸಿಡೆನ್ಷಿಯಲ್ ಸ್ಕೂಲ್ ನೋಡೋಣ ಅಂತ ಎಲ್ಲ ಆನ್ಲೈನಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ನಂಬರ್ನೆಲ್ಲ ತೊಗೊಂಡು 1-2 ಕಡೆ ಕಾಲ್ ಮಾಡಿದೆ. ಕೆಲವೊಂದು ಕಡೆ ಅದರಲ್ಲೂ ನನ್ನ ಕನ್ನಡ ಸಬ್ಜೆಕ್ಟ್ ಆಗಿರೋದ್ರಿಂದ ಕನ್ನಡ ಟೀಚರ್ ವೇಕೆನ್ಸಿ ಇಲ್ಲ ಅಂತ ಹೇಳಿದರು. ಇನ್ನು ಕೆಲವೊಂದು ಕಡೆ ಹೇಳ್ತೀವಿ ಅಂತ ಹೇಳಿದರು. ಸೊ ವೆಯ್ಟ್ ಮಾಡಬೇಕು ಅಷ್ಟೇ. ಬಟ್ ಹುಡುಕಾಟ ಮಾತ್ರ ನಿಲ್ಲಿಸಬಾರ್ದು. ಏನಂತೀರ? ಪ್ರಯತ್ನ ನಮ್ಮದಿರಬೇಕು, ಫಲ ದೇವ್ರಿಗೆ ಬಿಟ್ಟಿದ್ದು. ಸೊ ಹಾಗಾಗಿ ಇವತ್ತು ನಂದು ಫುಲ್ ಮಧ್ಯಾಹ್ನದಿಂದ ಅದೇ ಕೆಲಸ. ಹಾಗಾಗಿ ಮಧ್ಯಾಹ್ನಕ್ಕೆ ಸುಮ್ಮನೆ ತುಂಬ ಸಿಂಪಲ್ಲಾಗಿ ಅನ್ನ ಸಾಂಬಾರು ಮಾಡಿಟ್ಟೆ. ಸೊ ವರ್ಕಿಂದೇ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡು ಹುಡುಕ್ತಾಯಿದ್ದೆ. ಯಾಕೆಂದರೆ ಯೂಟ್ಯೂಬ್ ಪೇಮೆಂಟ್ ಬರೋದು, ಅದು ವ್ಯೂಸ್ ಬಂದರೆ ಮಾತ್ರ ಪೇಮೆಂಟ್ ಬರೋದು. ವ್ಯೂಸ್ ಬಂದಿಲ್ಲ ಅಂದರೆ ಪೇಮೆಂಟ್ ಆಗೋದಿಲ್ಲ. ನಾವು ಎಷ್ಟು ಒಳ್ಳೊಳ್ಳೆ ಕಂಟೆಂಟ್ ಕೊಟ್ರೂ ವ್ಯೂಸ್ ಬರದೇ ಇದ್ದಾಗ ತುಂಬ ಬೇಜಾರಾಗುತ್ತೆ. ಯಾಕೆಂದರೆ ಕೆಲವ್ರು ನೋಡಿ, ಅದರಲ್ಲಿ ಏನೂ ಇರೋದಿಲ್ಲ, ಅವರು ಹಿಟ್ ಆಗ್ತಾರೆ, ಒಳ್ಳೆ ಸ್ಯಾಲ್ರಿ ತೊಗೋತಾರೆ, ಒಳ್ಳೆ ಪೇಮೆಂಟ್ ತೊಗೋತಾರೆ. ನಾವು ಏನೋ ಒಂದು ಒಳ್ಳೆಯದನ್ನು ಹೇಳಿದರೂ ಕೂಡ ಕೇಳೋಕ್ಕೆ ಜನರಿಗೆ ಪೇಷನ್ಸ್ ಇಲ್ಲ ಅಂತ ಹೇಳಿದಾಗ, ಅಥವಾ ನೋಡೋಕ್ಕೆ ವ್ಯೂಸ್ ಬರದೇ ಇದ್ದಾಗ, ಏನು ಮಾಡಿದ್ರೆ ಏನು ಬಿಡಪ್ಪ ಅನ್ನೋವಂಥ ಫೀಲ್ ಬಂದುಬಿಡುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಡೈವರ್ಟ್ ಆದೆ. ಸೊ ಹೀಗೆ ಇದ್ದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋತೀನಿ ಅಂತ ಯೋಚನೆ ಮಾಡಿಕೊಂಡು, ಸೊ ಫುಲ್ ಸೀರಿಯಸ್ಸಾಗಿ ನಾನು
ಜಾಬ್ನ ಸರ್ಚ್ ಮಾಡ್ತಾಯಿದ್ದೆ. ಸೊ ಪರವಾಗಿಲ್ಲ, ಒಂದೆರಡು ಕಡೆ ರಿಸಲ್ಟ್ ಸಿಕ್ಕಿದೆ. ನೋಡಬೇಕು ಏನಾಗುತ್ತೆ ಅಂತ. ಹಾಗೇನಾದರೂ ಆದರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ, ಈ ರೀತಿ ತಾಲಿಪೆಟ್ಟನ್ನ ತಟ್ಕೊಂಡು, ಎಷ್ಟು ನಾನು ಹೇಳಿದ್ನಲ್ಲ ನಿಮ್ಗೆ ಆವಾಗಲೇ, ಎಷ್ಟು ತೆಳು ಬೇಕಾದರೂ ಬರುತ್ತೆ, ಎಷ್ಟು ತೆಳ್ಳಗಾದರೂ ನೀವು ತಟ್ಕೋಬೋದು. ಸ್ವಲ್ಪ ನೀರನ್ನು ಕೈಗೆ ಹಚ್ಕೊಂಡು ತಟ್ಟಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ನೀವು ತಾಲಿಪೆಟ್ಟನ್ನ ಹೇಗಾದರೂ ತಟ್ಕೋಬೋದು, ಹೇಳಿದ್ನಲ್ಲ, ಪೇಪರಲ್ಲಾರು ಅಥವಾ ಎಣ್ಣೆ ಕವರು, ಬಟರ್ ಪೇಪರು, ಸೊ ನಿಮ್ಮ ಇಷ್ಟ. ಸೊ ಹೀಗೆ ತಾಲಿಪೆಟ್ಟು ತುಂಬ ರುಚಿಯಾಗುತ್ತೆ ಮತ್ತು ಹೆಲ್ದಿ ಫುಡ್ ಇದು. ಸುಮ್ಮನೆ ಏನೋ ಒಂದು ತಿಂದ್ವಿ ಅನ್ನೋದಕ್ಕಿಂತ ತಿನ್ನೋದನ್ನು, ಒಳ್ಳೆಯದನ್ನು ತಿನ್ನಬೇಕು. ಆರೋಗ್ಯಕ್ಕೆ ನಮಗೆ ಚೆನ್ನಾಗಿ ಹೆಲ್ಪ್ ಆಗಬೇಕು, ಹೌದಾ? ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಕಡೆಗೆ ನಾವು ಗಮನ ಕೊಡ್ದೇ ಏನೇನೋ ಮಾಡಿಬಿಡ್ತೀವಿ. ಹಾಗಾಗಿ ಹೆಲ್ತ್ ಕಡೆ ಗಮನ ಇರಲಿ. ಸ್ವಲ್ಪ ಫಸ್ಟ್ ಒಂದು ದೇವ್ರಿಗೆ ಅಂತ ಹೇಳಿ ಒಂದು ಚಿಕ್ಕ ತಾಲಿಪೆಟ್ಟು ಮಾಡಿ ಅದನ್ನ ಬೇಯಿಸಿ ತೆಗೆದು, ನೆಕ್ಸ್ಟ್ ನೋಡಿ ಈ ರೀತಿ ಹೆಂಚಿನ ಮೇಲೆ ಹಾಕಬೇಕು. ನಿಮಗೆ ತೆಗಿಯೋಕ್ಕೆ ಬರಲಿಲ್ಲ, ಬಟ್ಟೆ ಹಿಡಿತಾ, ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು ಮೇಲೆ ತಟ್ಟಿ, ಆ ತಾಲಿಪೆಟ್ಟು ಚೆನ್ನಾಗಿ ಆ ಬಟ್ಟೆನ ಬಿಟ್ಕೊಟ್ಬಿಡುತ್ತೆ. ನೋಡಿ ಈ ರೀತಿ ನೀಟಾಗಿ ಬರುತ್ತೆ. ಆಮೇಲೆ ಎಣ್ಣೆ ಹಾಕಿ ಅದನ್ನ ಅದ್ರ ಮೇಲೆ ಮುಚ್ಚಿಬಿಡಿ. ಆವಾಗ ಚೆನ್ನಾಗಿ ಬೇಯುತ್ತೆ. ಎರಡೂ ಕಡೆ ಬೇಯಿಸ್ಕೊಂಡು ನಿಮಗೆ ತಾಲಿಪೆಟ್ಟು ತುಂಬ ರುಚಿಯಾಗಿರುತ್ತೆ. ಖಂಡಿತ ಮಾಡಿ ನೋಡಿ. ನೀವು ಹೇಗಾದರೂ ಮಾಡಿ, ಒಂದೇ ಹಿಟ್ಟನ್ನಾದರೂ ಹಾಕಿ ಬಳಸಿ, ಇಲ್ಲ ಮಿಕ್ಸ್ ಮಾಡಾದರೂ ಮಾಡಿ, ಹೀರೆಕಾಯಿನಾದರೂ ಹಾಕಿ, ಸೌತೆಕಾಯಿನಾದರೂ ಹಾಕಿ, ಅಥವಾ ಎಲ್ಲನೂ ಸೇರಿಸಿ ಕೂಡ ಹಾಕ್ಬೋದು. ಈ ರೀತಿ ತಾಲಿಪೆಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನೀವು ತುಪ್ಪ, ಮೊಸರು, ಚಟ್ನಿ ಪುಡಿಗಳ ಜೊತೆ ತಿಂದರೆ ಒಂದಲ್ಲ 4-5 ಹೋಗ್ತವೆ ತೆಳ್ಳಗೆ. ಸೊ ಇನ್ನು ರಾತ್ರಿ ಅಡುಗೆ ಮಾಡೋಕ್ಕಂತೂ ಮನಸ್ಸಿರಲಿಲ್ಲ. ಸೊ ಹಾಗಾಗಿ ನನ್ನ ಮನೇಲಿ ಹೊರಗಡೆ ನಮ್ಮೂರಲ್ಲಿ ತುಂಬ ಫೇಮಸ್ಸು ಮಂಡಾಳು ಒಗ್ಗರಣೆ, ಬದನೇಕಾಯಿ ವಡೆ ಮತ್ತು ಟೊಮೊಟೊ ವಡೆ, ಮಿರ್ಚಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಅದರೊಳಗಡೆ ಮಸಾಲೆ ಇರುತ್ತಲ್ಲ, ಅದು ಕಡಲೆಬೇಳೆ ಮಸಾಲೆ, ಅದು ತುಂಬ ರುಚಿಯಾಗಿರುತ್ತೆ. ಒಂದು ಸಾರಿ ನಿಮಗೆ ಅದನ್ನು ಮಾಡಿ ತೋರಿಸ್ತೀನಿ. ತುಂಬ ರುಚಿಯಾಗಿರುತ್ತೆ. ತುಂಬ ಹದವಾಗಿ ಮಸಾಲೆ ಹಾಕಿರ್ತಾರೆ. ನಮ್ಮೂರಲ್ಲಿ ತುಂಬ ಅಂದರೆ ತುಂಬ ಫೇಮಸ್ ಇದು. ಒಗ್ಗರಣೆನೂ ಅಷ್ಟೇ, ಅಂದರೆ ಮಂಡಕ್ಕಿ, ತೋಯಿಸಿದ ಮಂಡಕ್ಕಿ ಅಥವಾ ಮಂಡಾಳು ಒಗ್ಗರಣೆ ಅಂತೀವಲ್ಲ, ತುಂಬಾ ರುಚಿಯಾಗಿರುತ್ತೆ. ಟೊಮೊಟೊ ವಡೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಅದನ್ನ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಒಂದು ಟೈಮ್ ನಿಮಗೆ ಮಾಡಿ ತರಿಸ್ತೀನಿ. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯ್ತಲ್ಲ? ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.